ಕೈಗಾರಿಕಾ ಸಂಘದ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ PIA MSME ಇಂಡಸ್ಟ್ರಿಯಲ್ 2025ರ ಡೈರೆಕ್ಟರಿ ಬಿಡುಗಡೆ ಮತ್ತು PIA ವೆಬ್ಸೈಟ್ ಅನಾವರಣ ಕಾರ್ಯಕ್ರಮ ನಡೆಯಿತು. ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿರವರು, ಶ್ರೀ ಕನಕ ಗುರುಪೀಠ ಕಾಗಿನೆಲೆ ಇವರ ಕೃಪಾಶೀರ್ವಾದದೊಂದಿಗೆ ಪರಮ ಪೂಜ್ಯ ಶ್ರೀಗಳು ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿರವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿರವರು, ಪೀಠಾಧಿಪತಿಗಳು ಶ್ರೀ ಸಿದ್ಧಗಂಗಾ ಮಠ ತುಮಕೂರು, ಪರಮ ಪೂಜ್ಯ ಶ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿರವರು, ಪೆನುಗೊಂಡ ದಿಗಂಬರ ಜೈನ ಸಂಸ್ಥಾನ ಮಠ, ಶ್ರೀ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಆರಿಫ್ HM, ನಿಯೋಜನಾ ಅಧ್ಯಕ್ಷರಾದ ದಾನಪ್ಪ DP, ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಪಾಟಿಕಲ್ DH, ಗೌರವ ಕಾರ್ಯದರ್ಶಿ ಶ್ರೀ ಮಲ್ಲೇಶ್ ಗೌಡ HK, ಜಂಟಿ ಕಾರ್ಯದರ್ಶಿ ವೆಂಕಟೇಶ್ K, ಖಜಾಂಚಿ ಶ್ರೀ ಕೃಷ್ಣಮೂರ್ತಿ C, ಜಂಟಿ ಖಜಾಂಚಿ ಶ್ರೀ ಗೋಪಾಲರೆಡ್ಡಿ V ಸೇರಿದಂತೆ PIA ಸದಸ್ಯರುಗಳು, ಸಣ್ಣ ಉದ್ದಿಮೆದಾರರು, ಬೃಹತ್ ಉದ್ದಿಮೆದಾರರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಿರಿಯರು, ಸರ್ವಧರ್ಮ ಸಮನ್ವಯಿಗಳು ಹಾಗೂ ಸಮಾಜ ಸೇವಕರಾದ ಇಬ್ರಾಹಿಂ ಸಾಹೇಬ್ರವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ PPL ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲ 16 ತಂಡಗಳಿಗೆ ಜೆರ್ಸಿಗಳನ್ನು ವಿತರಿಸಲಾಯಿತು. ಕೈಗಾರಿಕೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿರುವಂತಹದ್ದು. ಕೃಷಿ ಮತ್ತು ಕೈಗಾರಿಕೆ ಎರಡು ಕಣ್ಣುಗಳಿದ್ದ ಹಾಗೆ ಅಂತೇಳಿ ಭಾವಿಸಬೇಕಾಗಿದೆ. ಕೃಷಿಯನ್ನು ಮರೆಯುವಾಗಿಲ್ಲ, ಕೈಗಾರಿಕೆಯನ್ನು ಬಿಡುವ ಹಾಗಿಲ್ಲ. ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರುವಂತಹ ಸಾಧನೆಗಳು. ಅದರಲ್ಲೂ ಕೂಡ ಇವತ್ತು ಬೃಹತ್ ಕೈಗಾರಿಕೆಗಿಂತಲೂ ಕೂಡ ಈ ಒಂದು ಏನು MSME ಅಂತ ಕರೀತಾರೆ, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಈ ಒಂದು ಕೈಗಾರಿಕೆಗಳ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ದೊಡ್ಡ ದೊಡ್ಡ ಕೈಗಾರಿಕೆಗಳು ನಡೆಯಬೇಕಾದರೆ ಚಿಕ್ಕ ಚಿಕ್ಕ ಕೈಗಾರಿಕೆಗಳ ಸಹಕಾರ ಬೇಕಾಗೇ ಇರುವಂತಹದ್ದು. ಇವತ್ತಿನ ದೊಡ್ಡ ದೊಡ್ಡ ಕಟ್ಟಡವನ್ನು ಕಟ್ಟಬೇಕಾದ್ರೆ ಆ ಒಂದು ಕಲ್ಲು ಕುಂತ್ಕೋಬೇಕಾದ್ರೆ ಸಣ್ಣ ಕಲ್ಲು ಇರಲೇಬೇಕು ಜೊತೆ ನನಗೆ. ಹಾಗೆ ಇವತ್ತು ಬೃಹತ್ ಕೈಗಾರಿಕೆಗಳು ಚೆನ್ನಾಗಿ ನಡೀಬೇಕು ಅಂತಂದರೆ ಇವೆಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳು ಚೆನ್ನಾಗಿ ನಡೆದಾಗ ಮಾತ್ರ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಕೂಡ ಚೆನ್ನಾಗಿ ನಡೆಯೋದಕ್ಕೆ ಸಾಧ್ಯ ಆಗುವಂತಹದ್ದು. ಆ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಜೊತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಿ ಇವತ್ತು ನಮ್ಮ ದೇಶದ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವ ಹಿನ್ನೆಲೆಯಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ನೀವೆಲ್ಲ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದರ ಮುಖಾಂತರವಾಗಿ ಯಾವುದೇ ವಸ್ತುಗಳನ್ನು ತಯಾರು ಮಾಡಲಿ, ಆದರೆ ನಮ್ಮ ದೇಶದ ಪ್ರಗತಿಗೆ ಕೊಡುಗೆಯನ್ನು ಕೊಡುವ ಜೊತೆಯಲ್ಲಿಯೇ ಅನೇಕ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಪವಿತ್ರ ಕಾರ್ಯವನ್ನು ನೀವೆಲ್ಲರೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂತಹ ಅವರು. ನಿಮ್ಮ ಜೀವನ ಹೇಗಪ್ಪ ಅಂದರೆ, ನೀವು ಓದಿ IAS ಆದರೆ IPS ಆದರೆ ಅವನೊಬ್ಬ ಬದುಕ್ತಾನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಿಮ್ಮಂಥ ಒಬ್ಬ ಕೈಗಾರಿಕೋದ್ಯಮಿ ಆದರೆ ನೂರಾರು ಜನಗಳಿಗೆ ಉದ್ಯೋಗ ಕೊಡುವಂತಹ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಓದಿ ವಿದ್ಯಾವಂತರಾಗಿ ಕೆಲಸ ತೆಗೆದುಕೊಳ್ಳಿ ಎನ್ನುವಂತಹ ಸಂಖ್ಯೆ ಇದೆ. ಆದರೆ ಎಂಟರ್ಪ್ರಿನರ್ಸ್ ಆಗಿ ಸೇವೆ ಮಾಡಿ ಎನ್ನುವಂತಹ ಬಹಳ ಕಡಿಮೆ ಇದೆ. ಆದರೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ನೀವೆಲ್ಲರೂ ಕೂಡ ನೀವು ಎಂಟರ್ಪ್ರಿನರ್ಸ್ ಆಗಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳೋದಲ್ಲ, ನಿಮ್ಮ ಹಿಂದೆ ನೂರಾರು ಕುಟುಂಬಗಳ ಬದುಕನ್ನು ಕಟ್ಟಿಕೊಳ್ಳುವಂಥ ಕೆಲಸವನ್ನು ನೀವು ಮಾಡ್ತಾ ಇರುವಂತಹದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹ ಕಾರ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನೆಲ್ಲ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ರಾಜ ಮಹಾರಾಜರ ಕಾಲದಲ್ಲಿ ಈ ದೇಶವನ್ನ ನಾವು ಕಂಡಿದ್ದೇವೆ ಅಂತ ಹೇಳಿ ನಮ್ಮ ಪುರಾಣಗಳಲ್ಲಿ ಇತಿಹಾಸದಿಂದ ತಿಳಿದು ಬರ್ತದೆ. ಆ ರಾಜನ ಆಸ್ಥಾನದಲ್ಲಿ ಒಂದು ಉನ್ನತವಾದ ಸ್ಥಾನ ಇರ್ತಾ ಇತ್ತು, ಅದರ ಹೆಸರು ರಾಜಗುರು ಅಂತ. ಆ ರಾಜಗುರುಗಳು ಒಬ್ರು ಸಾಧುಗಳಾಗಿರ್ತಿದ್ರು. ಇವತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏನ್ ನೀವು ಕೈಗಾರಿಕಾ ಕ್ಷೇತ್ರವನ್ನ ಸ್ಥಾಪನೆ ಮಾಡಿಕೊಂಡು 10 ಬಡ ಕುಟುಂಬಗಳಿಗೆ ನೆರಳನ್ನ ನೀಡ್ತಾ ಇದ್ದೀರಿ. ನಿಮ್ಮ ನೆರಳಿಗೆ ರಾಜಗುರುಗಳನ್ನ ಕರೆಸ್ಕೊಂಡು
ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಮಾರ್ಗದರ್ಶನದಿಂದ ನಡೆಸುತ್ತಿರುವ ನಿಮ್ಮ ಈ ಕೈಗಾರಿಕೆಗಳು ಅತಿ ಉತ್ತಮ ಸ್ಥಾನವನ್ನು ಪಡ್ಕೊಳ್ತದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಹಳ ದೊಡ್ಡ ಯೋಜನೆಯನ್ನು ರೂಪಿಸಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಯಾವಾಗ ಪ್ರಾರಂಭ ಮಾಡಿದ್ರು, ನಮ್ಮ ಇತಿಹಾಸ ಇನ್ನೊಂದು ಹೇಳಬೇಕು ಅಂತಂದ್ರೆ ಮೇಕ್ ಇನ್ ಇಂಡಿಯಾ ಬದಲಾಗಿ ಮೇಡ್ ಇನ್ ಇಂಡಿಯಾ ಆಗಬೇಕು. ಭಾರತದಲ್ಲಿಯೇ ತಯಾರಿ ಆಗತಕ್ಕಂಥ ಮೇಕ್ ಇನ್ ಇಂಡಿಯಾ ಮತ್ತು ಮೇಡ್ ಇನ್ ಇಂಡಿಯಾ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಆಯ್ತಾ? ವಿದೇಶಗಳಿಂದ ಆಮದು ಮಾಡಿಕೊಂಡು ಇಲ್ಲಿ ಜೋಡಿಸಿ ಮಾಡುವುದಕ್ಕೆ ಮೇಕ್ ಇನ್ ಇಂಡಿಯಾ ಅಂತಲೂ ಕರೀತಾರೆ. ಇಲ್ಲಿಯೇ ಉತ್ಪನ್ನವಾಗಿ ಇಲ್ಲಿಂದಲೇ ಸಾರೆ ವಿಶ್ವಕ್ಕೆ ಅದನ್ನ ವಿತರಿಸುವಂತಹ ನಾಡು ನಮ್ಮ ನಾಡಾಗಬೇಕು. ಅದಕ್ಕೆ ನಾವು ಬಹುಶಃ 9ನೇ ತರಗತಿ ಓದ್ತಾ ಇದ್ವಿ. ನಾವಿವತ್ತು ಗ್ಲೋಬಲೈಸ್ಡ್ ವರ್ಲ್ಡ್ನಲ್ಲಿ ಪ್ರೈವೇಟೈಸೇಷನ್ ಆಗಿರ್ತಕ್ಕಂಥ ಗಳಿಗೆಯಲ್ಲಿ ಲಿಬರಲೈಸೇಷನ್ನ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಷ್ಟೇ ಬದುಕ್ತಾ ಕುಳಿತುಕೊಂಡದ್ದೇ ಆದರೆ ನಮ್ಮ ದೇಶವನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಮಾಡಿದ ಉದ್ಯೋಗದಿಂದ ಅಥವಾ ನಮ್ಮ ಸಂಘಗಳಿಂದ ನಮ್ಮ ಪ್ರಾಡಕ್ಟ್ಸು ಹೊರಗಡೆ ಹೋಗಿ ಅಲ್ಲಿಂದ ನಮ್ಮ ದೇಶಕ್ಕೆ ಅವ್ರ ದುಡ್ಡನ್ನು ತರಲಿಕ್ಕೆ ಯಾವತ್ತು ಸಾಧ್ಯ ಆಗುತ್ತೋ ಅಂತಹ ಹೊತ್ತಿನಲ್ಲಿ ವಿದೇಶಿ ಬಂಡವಾಳ ನಮಗೆ ನಮ್ಮ ಉದ್ಯಮಗಳ ಮುಖಾಂತರ ಹರಿದು ಬರ್ಲಿಕ್ಕೆ ಸಾಧ್ಯ ಆದರೆ ಆಗ ಇನ್ನು ನಮ್ಮ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ? ಅಂತಹ ನಿಟ್ಟಿನಲ್ಲಿ 15,000 ಕೋಟಿಗಿಂತ ಹೆಚ್ಚಿನ ಉತ್ಪನ್ನ ಮಾಡ್ತಕ್ಕಂಥ ಗಳಿಗೆನಲ್ಲಿ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಭಾಗದಿಂದ ನನಗೆ ಗೊತ್ತಿರಾಗ 6,000 ಕೋಟಿ ವಿದೇಶಿ ಬಂಡವಾಳ ನಿಮ್ಮ ಉದ್ಯಮಗಳಿಂದ ಹರಿದು ಬರ್ತಾ ಇದೆ ಅಂತಂದ್ರೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಯು ಆಲ್. ಹೌದಲ್ಲ? ಆಮೇಲೆ ಪಿಂಡಿಂದ ಆಚೆಗೆ ಬಿಟ್ಬಿಡಿ, ನಿಮಗೆ ಗೊತ್ತದು. ಸುಮ್ಮನೆ ಅದನ್ನು ಪುನರಾವರ್ತನೆ ಮಾಡಲಿಕ್ಕೋಸ್ಕರ ನಿಮ್ಮ ಸಾಧನೆ, ನಿಮ್ಮ ಕಷ್ಟಗಳು ಯಾವ ಮಟ್ಟಕ್ಕೆ ಫಲ ಕೊಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಉದ್ಯೋಗವನ್ನು ಕೊಟ್ಟಿರ್ಬೋದು? ಎಷ್ಟು? ಬಹುಶಃ ಲೇಟೆಸ್ಟ್ ಸ್ಟ್ಯಾಟಿಸ್ಟಿಕ್ಸು ಹೇಳುತ್ತೆ 15 ಲಕ್ಷ ಉದ್ಯೋಗಗಳನ್ನು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಒಂದೇ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 15 ಲಕ್ಷ ಅಲ್ಲ, ಬಹುಶಃ ಒಂದು ಎಷ್ಟು 13 ಲಕ್ಷನಾ? ಅದರಲ್ಲಿ ತಾಯಂದ್ರಿಗೆ ಕೊಟ್ಟಿರೋದು, ಹೆಣ್ಮಕ್ಳಿಗೆ ಕೊಟ್ಟಿರೋದು 7.5 ಲಕ್ಷ. ಇದು ಸಣ್ಣ ಸಾಧನೆಯನ್ನು ಖಂಡಿತ ಅಲ್ಲ. ಹತ್ತತ್ರ 50% ನಮ್ಮ ತಾಯಂದ್ರು ತಗೊಳ್ತಾ ಇದ್ದಾರೆ ಅಂತಂದರೆ ಪೀಣ್ಯ ಭಾಗದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಬಂದರೆ ನಮಗೆ ಸುರಕ್ಷತೆ ಇದೆ, ಅವಕಾಶ ಇದೆ ಅಂತ ಗೊತ್ತಿದ್ರೆ ಮಾತ್ರ ಹೆಣ್ಮಕ್ಳು ಬರ್ಲಿಕ್ಕೆ ಸಾಧ್ಯ ಇದೆ. ಅಂತಹದೊಂದು ಭರವಸೆಯನ್ನು ಕ್ರಿಯೇಟ್ ಮಾಡಿ ನಮ್ಮ ವ್ಯವಸ್ಥೆ ಕೊಟ್ಟಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಕಾರ್ಯಕ್ರಮಕ್ಕೆ ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ಕೂಡ ಬರ್ಲಿಕ್ಕೆ ನಮಗೆ ತುಂಬ ಇಷ್ಟ ಆಗಿ ಬರಲಿಕ್ಕೆ ಬರೀ ವ್ಯಕ್ತಿಗಳನ್ನ ನೋಡಿ ಅಲ್ಲ, ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಸೇವೆ ಅಂದು ಮತ್ತು ತುಂಬ ಚಾಲೆಂಜಿಂಗ್ ಸಿಚುವೇಶನ್ಸ್ನಲ್ಲಿ ಇವತ್ತು ಇಂಡಸ್ಟ್ರಿಯಲ್ ಯುಗ ಅಂತಂದರೆ ಡೈಮೆನ್ಷನ್ಸೇ ಚೇಂಜ್ ಆಗಿದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಅಂತಹ ಹೊತ್ತಿನಲ್ಲಿ ಅವುಗಳೆಲ್ಲ ಚಾಲೆಂಜಸ್ನ ಎದುರಿಸಿ ತಾವೆಲ್ಲ ನಿಂತಿರ್ತಕ್ಕಂಥದ್ದಕ್ಕೋಸ್ಕರ ನೀವು ಒಂದು ದೊಡ್ಡ ಸಲಾಮನ ಇಡೀ ವ್ಯವಸ್ಥೆ ಹೊಡಿಬೇಕಾಗುತ್ತೆ ಮಾತನ್ನು ಈ ಗಳಿಗೆಯಲ್ಲಿ ಹೇಳಿ. ಇವತ್ತು ಗುರುವಂದನಾ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲ ಸ್ವಾಮಿಗಳು ಕರೆಯೋ ಉದ್ದೇಶ ಏನಂದರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಸಂಕಷ್ಟದಲ್ಲಿದೆ, ಒಂದು ಧೈರ್ಯ ತುಂಬುವಲ್ಲಿ ಒಂದು ಆಶೀರ್ವಾದ ವಚನಗಳನ್ನ ನಾವು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ತಗೊಳ್ಳೋಣ ಈ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಒಂದು PIA MSME ಇಂಡಸ್ಟ್ರಿಯಲ್ ಡೈರೆಕ್ಟ್ರಿ ಕೂಡ ಬಿಡುಗಡೆ ಮಾಡಿಸಿದ್ವಿ. ಹಾಗೆ ನಮ್ಮ ಒಂದು ನ್ಯೂ ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದೀವಿ ಇವತ್ತು ಸ್ವಾಮಿಗಳಿಂದ. ಹಾಗೆ ನಮ್ಮ ಒಂದು PIA IPL ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಿದ್ದೀವಿ. ಪೋಸ್ಟ್ ಆಫೀಸ್ ಪ್ರೀಮಿಯರ್ ಲೀಗ್ ಅಂತ ಪ್ರತಿ ವರ್ಷ ಆಚರಣೆ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇದ್ದಾರೆ. ಆ ಒಂದು ಡಿಪಾರ್ಟ್ಮೆಂಟ್ದು ಒಂದು ಜರ್ಸಿ ಬಿಡುಗಡೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ವಿ. ಅದೊಂದು ಎಲ್ಲರೂ ಈ ಪೀಣ್ಯ ಕೈಗಾರಿಕಾ ಪ್ರದೇಶದ ಎಲ್ಲ ನಮ್ಮ ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ ಮತ್ತು ಯಶಸ್ವಿಗೊಳಿಸಿದ್ದಾರೆ ಮತ್ತು ಆಶೀರ್ವಾದ ತಗೊಂಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಎಲ್ಲ ಸಮಾಜದ ಸ್ವಾಮಿಗಳ್ನು ಇವತ್ತು ಕರೆಸಿ ನಮ್ಮ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ಒಂದು ಆಶೀರ್ವಾದಗಳನ್ನ ತಗೊಂಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಒಂದು ಮಾತಿದೆ. ಹಾಗೆ ತಮ್ಮ PIA ವತಿಯಿಂದ ಗುರುವಂದನ ಕಾರ್ಯಕ್ರಮ ಆಯೋಜಿಸಿದ್ವಿ. ಗುರುಗಳು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು, ಯಾರೇ ಮಕ್ಕಳು IAS IPS ಆಫೀಸರ್ ಆದರೆ ಅವ್ರ ಕುಟುಂಬ ಮಾತ್ರ ಬದುಕುತ್ತೆ, ಉದ್ಧಾರ ಆಗುತ್ತೆ ಅಂತ. ಆದರೆ ಒಂದು ಸಣ್ಣ ಇಂಡಸ್ಟ್ರೀಸ್ ಆದರೆ 4-6 ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಅನ್ನೋ ಒಂದು ಮಾತು ಹೇಳಿದ್ರು ಸರ್. ಹೌದು ಸರ್, ಈ ಒಂದು ವಿಶೇಷವಾಗಿ ಅವ್ರು ಹೇಳಿರೋದು ಮತ್ತು ಪ್ರಾಮುಖ್ಯತೆ ಕೊಟ್ಟಿರೋದು ಖಂಡಿತ ನಿಜ. ಇವತ್ತು ನಾವು ಎಲ್ಲೋ ಒಂದು ಕಡೆ ಕೆಲಸ ಮಾಡಿದರೆ ಎಲ್ಲ ಕೈಗಾರಿಕೋದ್ಯಮಿಗಳು ಅಲ್ಲಿಗೆ ಮತ್ತು ಅವರ ಮನೆಗೆ ಸೀಮಿತರಾಗಿರ್ತಿದ್ದು, ಇವತ್ತು ಕೈಗಾರಿಕಾ ಉದ್ಯಮಿಗಳಾಗಿ ನಾವು ಈ ಒಂದು ಸಂಘದಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಯುವಕರಿಗೆ ಒಂದು ಮೆಸೇಜ್ ಏನಂದರೆ, ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಜಾಬ್ ಕ್ರಿಯೇಟರ್ ಆಗಿ ಬನ್ನಿ ಅಂತ ಒಂದು ನಿಮ್ಮ ಮೂಲಕ ನಾವು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಇನ್ಸ್ಟೆಡ್ ಆಫ್ ಜಾಬ್ ಸೀಕರ್, ಜಾಬ್ ಕ್ರಿಯೇಟರ್ ಆಗಿ ಮತ್ತು ಒಂದು ಕೈಗಾರಿಕಾ ಉದ್ಯಮಿಗಳಾಗಿ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳು ಅವ್ರು ಮಾತನಾಡಿದವರೆಲ್ಲರೂ ಕೂಡ ಎಲ್ಲ ಉದ್ಯಮಿಗಳನ್ನು, ಸ್ಮಾಲ್ ಇರ್ಬೋದು ಬಿಗ್ ಇರ್ಬೋದು, ಎಲ್ಲರನ್ನೂ ಕೂಡ ಉತ್ತೇಜಿಸೋ ಒಂದು ಭಾಷಣವನ್ನು ಮಾಡ್ತಾರೆ. ಏನು ಹೇಳ್ತಾರೆ ಪ್ರವಚನದಲ್ಲಿ ನಮಗೆ ಒಂದು ಮನದಟ್ಟಾಗಿ ಹೇಳಿರೋ ಅಂಥದ್ದು, ಯಾವುದೇ ಒಂದು ನ್ಯೂ ಟೆಕ್ನಾಲಜೀಸ್ನ ಅಳವಡಿಸ್ಕೊಬೇಕು, ಅಡಾಪ್ಟ್ ಮಾಡ್ಕೊಬೇಕು, ಇಲ್ಲ ಅಂದರೆ ನಾವು ಆಬ್ಸಲ್ಯೂಟ್ ಆಗ್ತೀವಿ ಮತ್ತು ನಾವು ಕಡೆಗಣಿಸೋ ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ಹೇಳಿದ್ದಾರೆ. ಮತ್ತು ಮುಂದಿನ ಗುರಿ ದೇಶದಲ್ಲೇ ನಮ್ಮ ಪ್ರಪಂಚದಲ್ಲೇ ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಹೋಗಬೇಕು. ಈಗಿನ ಏನು ಹೆಚ್ಚಿನ ರೀತಿಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ಆ ಸಂಖ್ಯೆನೂ ಕೂಡ ಮತ್ತು ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿ ಮತ್ತು ಸ್ಕಿಲ್ ರಿಲೇಟೆಡ್ ಥಿಂಗ್ಸು ಕೂಡ ಅವರು ಹೇಳಿದ್ದಾರೆ. ಮತ್ತು ನಮ್ಮ ಏನು ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮಿಷಿನ್ ಲರ್ನಿಂಗು ಅಥವಾ ಇಂಡಸ್ಟ್ರಿ 4.0 ಅಂತ ಹೇಳ್ತೀವಿ, ಅದಕ್ಕೆ ಎಂಗೇಜ್ ಮಾಡಿದ್ದಲ್ಲಿ ನಮ್ಮ ಬೆಳವಣಿಗೆಗಳು ಕೂಡ ಅಷ್ಟೇ ಫಾಸ್ಟಾಗಿ ಆಗುತ್ತೆ. ಮತ್ತು ನಮ್ಮ ಟೈಮು ಅಲ್ಲಿ ಸಿಕ್ಕಿದಲ್ಲಿ ಬೇರೆ ಕೆಲಸನೂ ಮಾಡೋದಕ್ಕೆ ಆಲೋಚನೆ ಮಾಡಿ ಅನ್ನೋದು ಕೂಡ ಮನದಟ್ಟಲ್ಲೇ ಹೇಳಿದ್ದಾರೆ. ಖಂಡಿತ ಸ್ವೀಕರಿಸ್ತೀವಿ, ಖಂಡಿತ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಆಶ್ವಾಸನೆ ಕೊಡ್ತೀವಿ. ಸರ್, ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಇಲ್ಲಿ ನೆರೆದಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲ ಉದ್ಯಮಿ ಇಂಡಸ್ಟ್ರೀಸ್ಗಳು ಬಹಳ ಮುಖ್ಯ. ಹೌದು, ಈಗ ನಮ್ಮ ಕೈಗಾರಿಕಾ ಸಂಘದಲ್ಲಿ ಆಚರಣೆ ಆಗಿರೋದು ಪೂರ್ವ ಅಧ್ಯಕ್ಷರುಗಳು ಇದೇನು ಸಂಘ ಬಿಲ್ಡ್ ಮಾಡಿದ್ದಾರೆ ಅವ್ರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ರೆಸ್ಪೆಕ್ಟೆಡ್ ಮೆಂಬರ್ಸು ಮತ್ತು ಈ ಭಾಗದಿನ ಎಲ್ಲ ಕೈಗಾರಿಕೋದ್ಯಮಿಗಳು ಇವತ್ತು ಬಂದು ಯಶಸ್ವಿಗೊಳಿಸಿದ್ದಾರೆ. ಹಾಗೆ ಎಸ್ಪೆಷಲಿ ಹೆಣ್ಮಕ್ಳು ಕೂಡ ಉದ್ಯಮಿದಾರರಾಗಿ ಅವರು ಕೂಡ ಭಾಗಿಯಾಗಿರೋದು ವಿಶೇಷತೆ ಬಂದಿದೆ.